ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ. 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ, 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿದ್ದಾರೆ ಅವರು, ಕರೆಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿ ರಾಜ್ಯದ ಇಲ್ಲಲ್ಲ, ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ, ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷ. ನೋಡಿ ಎಲ್ಲಿ ಕೊಡ್ತಾರೆ, ಏನು ಅರಿತಾನೆ ಇಲ್ಲ. ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ ಅಂತ ಆಗೋದ್ರೆ ನಮ್ಮ ಕತೆ ಇಲ್ಲ ಅಧ್ಯಕ್ಷರೇ. ದಯವಿಟ್ಟು ಅವ್ರು ಕರೆಸಿ, ನಾವು ಕರೆಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಪ್ರಸ್ತಾಪ ಮಾಡಿದ್ರು, ಮೊನ್ನೆ ಕೂಡ ಜವಾಬ್ದಾರಿ ನಮ್ಮದೇ ಇದೆ. ನೀವು ಹೇಳೋದೆಲ್ಲ ಸತ್ಯ. ಇಲ್ಲಿ ನಾನು ನಿಂತ್ಕೊಂಡು ನಾನು ಈಗ ಬಂದಾಗ ಮಾತಾಡ್ಲಿಕ್ಕೆ ಆಗೋಯ್ತಿದೆ. ಈಗ ನೀವು ಮಂತ್ರಿಗಳನ್ನು ರಕ್ಷಣೆ ಮಾಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಸದನ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೆಬ್ರವರಿ ಮಿಸ್ ಆಗಿದೆ. ನಾವು ಬಂದು ಹಳೆ ಪೋಸ್ಟ್ ಆಫೀಸ್ನ ಎಲ್ಲ ನೋಡಿದ್ವಿ ಮತ್ತು ಅವ್ರು ನಮಗೆ ಪ್ರಪೋಸಲು ಮತ್ತು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದರು. ಲೈಕ್ ಅವರಿಗೆ AC ಬೇಕಾಗಿದೆ, ಡಿಜಿಟಲ್ ಬೋರ್ಡ್ ಬೇಕಾಗಿದೆ, ಮತ್ತು ಪೋಸ್ಟ್ ಮಾಸ್ಟರಿಗೆ ಸಪ್ರೇಟ್ ಡೆಸ್ಕ್ ಅದು ಬೇಕಾಗಿದೆ. ಸೊ ಅವರೆಲ್ಲ ರಿಕ್ವೈರ್ಮೆಂಟ್ಸ್ ಹೇಳಿದರು. ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಕಾಲೇಜಲ್ಲಿ ಹೋಗಿ ನಾವೆಲ್ಲ ಡಿಸೈನ್ ಮಾಡಿದ್ವಿ. ಮೂಡ್ ಬೋರ್ಡು, ಕಾನ್ಸೆಪ್ಟ್ ಶೀಟು ಮತ್ತು ಅವೆಲ್ಲ ಡಿಸೈನ್ ಮಾಡಿದ ಮೇಲೆ ಫೈನಲೈಸ್ ಆಗಿ ನಾವು ಸಾಫ್ಟ್ವೇರ್ ಮೇಲೆ ಬಂದ್ವಿ. ಸಾಫ್ಟ್ವೇರಲ್ಲಿ ನಾವು ಆಟೋಕ್ಯಾಡಲ್ಲಿ ಡಿಸೈನ್ ಮಾಡಿದ್ವಿ ಫಸ್ಟು. ಆಮೇಲೆ ಅದು ಅಪ್ರೂವಲ್ ಆಗಿದ್ಮೇಲೆ ನಾವು 3D ರೆಂಡ್ರಿಂಗು ಸ್ಕೆಚಪ್ಪಲ್ಲಿ ಮಾಡಿದ್ವಿ. 3D ರೆಂಡ್ರಿಂಗು ವಾಕ್ ಥ್ರೂ ಎಲ್ಲ ಮಾಡಿ ಇವರಿಗೆ ಫೈನಲ್ ಡಿಸೈನ್ ಕೊಟ್ಟಿದ್ವಿ. ಇವರಿಗೆ ತುಂಬ ಇಷ್ಟ ಆಗಿದ್ದು. Actually, we have worked for the Zenzi Post Office, and we also have designed for all the walls and the interior also. And we are making it in a Zenzi way so that the students can come here and chill out. We have a coffee express machine also, and we have printer and display also. All the students, it will be very helpful for the students to easily access to it. Thank you. Come visit.
one wall we have given a timeline of post office from which year to which year digital post Indian Post Banking started. So we give a timeline, and one wall we have included Acharya students or Acharya Institute, each full form, each courses. And one wall has been seen. This is a Bangalore map where Bangalore's each important metro, Vidyan Sauda, everything like ISKCON temple, everything we have sketched. So it's a very vibrant place. People can come and spend their time, and also again the postal services all in the digital mode. You can see there's a standee there. They can do their own transactions without the intervention of the postal staff. So this is the kind of transformation which we have given to the campuses. The first one was inaugurated in IIT Delhi. It is very well received, and now it's there all over the country. All the campuses start coming up. This is the first in Karnataka. And this entire ambience of the post office is in the work cafe aesthetics, and it is designed by the students, and this office is opened based on the motto of the students, by the students, and for the students. So we wanted to relate with the younger generation, relate the department's products and services to the younger generation, and this is the very first office. We will have more offices coming up in Karnataka across various institutions.